So, welcome back to the class, all of you. This is the second main of the first exercise, and the chapter name is Real Numbers, and the standard is class 10. ಈಗ ಸೆಕೆಂಡ್ ಮೇನ್ ಏನೈತೆ ಅಂತೇಳಿ ಓದ್ಕೊಂಬಿಡೋಣ ಅಂತ. ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ದ್ಯಾಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು product of the two numbers. Let us start the session with the result, or you can say it as a formula, whatever it is. LCM of any two positive integers and HCF of any two positive integers. ಇದ್ರ ಬಗ್ಗೆ ಮಾತಾಡ್ತೀವಿ ನಾವೀಗ ರಿಸಲ್ಟ್ ಬರಿತೀನಿ. ಈಗರ ಹೇಳಿನಿ ಎಲ್ ಸಿ ಎಮ್ ಆಫ್ ಎನಿ ಟು ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್. ಅಂದ್ರೆ ಒಂದು ವಿಷಯ ಅಂತೂ ಗೊತ್ತಾಯ್ತು. ಫಾರ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್ ದಿಸ್ ರಿಸಲ್ಟ್ ಈಸ್ ಗೋಯಿಂಗ್ ಟು ಕಮ್. ಫಾರ್ ಎನಿ ಟು positive integers A and B, ಜಗತ್ತಿನಾಗಿರು ಯಾವುದರ ಎರಡು ಪಾಸಿಟಿವ್ ಇಂಟೀಜರ್ಸ್ ತೊಗೊಂಡಾಗ ಆ್ಯಸ್ ಎ ಆ್ಯಂಡ್ ಬಿ ಆಗಿ ತೊಗೊಂಡಾಗ ಏನಾಕೈತಿ? ಎಲ್ ಸಿ ಎಮ್ ಆಫ್ ಎ ಕಮ ಬಿ ಇಂಟು ಎಚ್ ಸಿ ಎಫ್ ಆಫ್ ಎ ಕಮ ಬಿ ಆಲ್ವೇಸ್ ಈಕ್ವಲ್ ಟು ಎ ಇಂಟು ಬಿ. ಅರ್ಥ ಆಯ್ತಾ? ಎರಡು ಇಂಟೀಜರ್ಸ್ ತಗೋ, ಅದರದ್ದು ಎಲ್ ಸಿ ಎಮ್ ಫೈಂಡ್ ಮಾಡು. ಎರಡು ಇಂಟೀಜರ್ಸ್ ತಗೋ, ಅದರದ್ದು ಎಚ್ ಸಿ ಎಫ್ ಫೈಂಡ್ ಮಾಡು. ಆ ಎಲ್ ಸಿ ಎಮ್ಮು ಎಚ್ ಸಿ ಎಫ್ ಎರಡು ಮಲ್ಟಿಪ್ಲೈ ಮಾಡು, ಒಂದು ಆನ್ಸರ್ ಬರುತ್ತೆ. ಆನ್ಸರ್ ಒನ್ ಅಂತ ತಗೋ. ಆಮ್ಯಾಗ ಅವು ಎರಡು ನಂಬರ್ ಏನು ತೊಗೊಂಡಿದ್ದಿಲ್ಲ, ಎರಡು ನಂಬರ್ ಇಂಟು ಮಾಡು, ಅವಾಗ ಒಂದು ಆನ್ಸರ್ ಬರುತ್ತೆ. ಆನ್ಸರ್ ಟು ಅಂತ ತಗೋ. ಆನ್ಸರ್ ಒಂದು ಸೆಕೆಂಡ್. ಆನ್ಸರ್ ಒನ್ ಈಸ್ ಆಲ್ವೇಸ್ ಈಕ್ವಲ್ ಟು ಆನ್ಸರ್ ಟು. ಈಗ ಥೆರಾಟಿಕಲ್ ಆಗಿ ತಿಳ್ಕೊಂಡ್ವಿ, ಈಗ ಪ್ರಾಕ್ಟಿಕಲ್ ಆಗಿ ಮಾಡೋಣಂತ, ಫೀಲ್ ಮಾಡ್ಕೊಳ್ಳೋಣಂತ. ನಡ್ರಿ ಫಸ್ಟ್ ಕ್ವಶನ್ 26 ಆ್ಯಂಡ್ 91 ತೊಗೊಳ್ಳೋಣ. ನಡ್ರಿ 26 ಆ್ಯಂಡ್ 91. ಫಸ್ಟ್ ಒನ್ 26 ಆ್ಯಂಡ್ 91. ಎಲ್ ಸಿ ಎಮ್ ಎಚ್ ಸಿ ಎಫ್ ಹೆಂಗೆ ಮಾಡೋದು? ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಶುರು ಮಾಡೋಣಂತ. ಫಸ್ಟ್ ಏನು ಮಾಡೋಣ? 26 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 26 2 1 2 3 13 1 ಮುಗಿದ ಕೆಲಸ ಇರುತ್ತೆ. 91 ಏನು ಮಾಡ್ತಂದ್ರೆ 13 ತೊಗೊಂಡು ಡೈರೆಕ್ಟಾಗಿ, ಯಾಕಂದ್ರೆ ಬರುತ್ತೆ. 13 7 91, ಆಮೇಲೆ 7 1 7. ಚೆಂದಾಗಿ ನೋಡ್ಬೇಕಾ ಈ ಸದ್ಯ ಎಲ್ಲರೂ. 26 ಈಕ್ವಲ್ ಟು ಏನಾಯ್ತು? 2 ಇಂಟು 13 ಆಯ್ತು. 91 ಏನಾಯ್ತು? 91 7 ಇಂಟು 13 ಆಯ್ತು, ಅಥವಾ 13 ಇಂಟು 7, ಎಲ್ಲ ಲೆಕ್ಕ ಒಂದ. ಈ ಎಲ್ ಸಿ ಎಮ್ ಹೆಂಗೆ ಮಾಡೋದು? ಎಲ್ ಸಿ ಎಮ್ ಆಫ್ 26 ಆ್ಯಂಡ್ 91 ಹೆಂಗೆ ಮಾಡೋದು? ಇದರಲ್ಲಿಂದ ಚಂದಾಗಿ ಕೇಳಿಸ್ಕೋರಿ. ನೀವು ಫಸ್ಟಿಗೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ, ಸೊ ಹಂಗಂದ್ರೆ ಇಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಯಾವ್ಯಾವಪ್ಪ ಅಂದ್ರೆ, ಒಂದು 2, ಇನ್ನೊಂದು 13, ಇನ್ನೊಂದು 7. ಈಗ ನಾ ಹೇಳಿ ಕರೆಕ್ಟಾಗಿ ಕೇಳಿಸ್ಕೊರಿ. 26ದಾಗ 2 ಎಷ್ಟು ಸತ ರಿಪೀಟ್ ಆಗೈತಿ? ಒಂದೇ ಸತ ಐತಿ, ಹಂಗಂದ್ರೆ 2⁻1. 13 ಎಷ್ಟು ಸತ ರಿಪೀಟ್ ಆಗೈತಿ? ಒಂದೇ ಸತ ಐತಿ. 7 ಎಷ್ಟು ಸತ ರಿಪೀಟ್ ಆಗೈತಿ? ಒಂದೇ ಸತ ಐತಿ. ಕ್ಲಿಯರಾ? ಆಮೇಲೆ ಇವನ್ನ ಇಂಟು ಮಾಡಿರಿ. 2⁻1 ಅಂದ್ರೆ 2ನ, 13⁻1 ಅಂದ್ರೆ 13, 7⁻1 ಅಂದ್ರೆ 7. 13 2 26. 26 ಇಂಟು 7 ಎಷ್ಟಾಗುತ್ತೆ? 26 ಇಂಟು 7 182 ಆಗುತ್ತಾ? ಚೆಕ್ ಮಾಡಿರಿ. 26 ಇಂಟು 7 7 6 42, 7 2 14 + 4 8 182. ಎಲ್ ಸಿ ಎಮ್ ಎಷ್ಟು ಬಂತು? ಎಲ್ ಸಿ ಎಮ್ ಆಫ್ 26 91 ಈಸ್ 182. ಕ್ಲಿಯರ್? ಈಗ ಎಚ್ ಸಿ ಎಫ್ ಮಾಡೋಣಂತ. ಒಂದು ಸತಿ ಇಲ್ಲಿ ಏನಾರ ಕನ್ಫ್ಯೂಷನ್ ಆತಂದ್ರೆ ಚೆಂದಾಗಿ ನೋಡ್ರಿ ಹೇಳ್ತೀನಿ. ಫಸ್ಟ್ಗೆ ಒಂದು ಸಲ ಪ್ರೈಮ್ ಫ್ಯಾಕ್ಟರೇಷನ್ ಬರಿತೀವಿ, ಬರದ ಮ್ಯಾಗ ಪ್ರೈಮ್ ಫ್ಯಾಕ್ಟರ್ಸ್ ಬರಿತೀವಿ. ಇಲ್ಲಿ
ಪ್ರೈಮ್ ಫ್ಯಾಕ್ಟರ್ಸ್ ಬರಿತೀವಿ ಬರದ್ಮ್ಯಾಗ ಅಲ್ಲಿ ಎಷ್ಟು ಟೈಪ್ ನಂಬರ್ಸ್ ಅದ ನೋಡೋ ಒಂದಷ್ಟು ಬರೆದ್ಬಿಡ್ರಿ. ಇರುವ 3 ಟೈಪ್ ಅದ, ಒಂದು 2 ಐತಿ, ಇನ್ನೊಂದು 13 ಐತಿ, ಇನ್ನೊಂದು 7 ಐತಿ. ಈಗ ಕರೆಕ್ಟಾಗಿ ಕೇಳಿಸ್ಕೋರಿ. 2 ಎಸ್ ಸತ ಐತಿ ಜಾಸ್ತಿ, ಇರೋದು ಒಂದೇ ಸತಿ ಐತಿ, ಅದಕ್ಕೆ 2:1. 13 ಎಷ್ಟು ಸತ ಐತಿ, ಒಂದೇ ಸತಿ ಐತಿ, ಅಂದರೆ 2 ಸತಿ ಐತಿ ಅಂತ ಹಂಗೆ ಹೇಳಂಗಿಲ್ಲ. 26 ಆಗಲಿ ಅಥವಾ 91 ಆಗಲಿ 13 ಎಷ್ಟು ಸತ ಬಂದೈತಿ, ಒಂದೇ ಸತಿನೇ ಬಂದೈತಿ. ನೆಕ್ಸ್ಟ್ 7 ಅದು ಇರೋದು 91 ಐತಿ, ಒಂದೇ ಸತಿ ಐತಿ, ಅದಕ್ಕೆ ಹಂಗೆ ಬರ್ತೀವಿ. ಆಮೇಲೆ ಮಲ್ಟಿಪ್ಲೈ ಮಾಡಿ ಮುಗಿತಾ. ನೆಕ್ಸ್ಟ್ HCF ಹೆಂಗೆ ಮಾಡೋದು? HCF ಆಫ್ 26, 91 ಕಾಮನ್ ಫ್ಯಾಕ್ಟರ್ ಎರಡದ್ರೊಳಗೂ ಇರಬೇಕು. ಕರೆಕ್ಟಾ? ಇಲ್ಲಿ ನೋಡ್ರಿ, ಇಲ್ಲೇ 2 ಐತಿ, ಬಟ್ ಇಲ್ಲಿ ಯಾವ 2ನೂ ಇಲ್ಲ, ದಟ್ ಮೀನ್ಸ್ 2 ಕ್ಯಾನ್ಸಲ್ಡ್. ಇಲ್ಲೇ 13 ಐತಿ, ಹೌದಾ? ಇಲ್ಲೇ 13 ಐತಿ, ಆಮೇಲೆ ಇಲ್ಲಿನೂ 13 ಐತಿ. ಬರೀರಿ 13 ಹಂಗಂದ್ರೆ ಬರದ್ರಿ. ಸೊ ಆನ್ಸರ್ ಏನು? HCF ಆಫ್ 26, 91, 13. ಸೊ ಇದು ಫಸ್ಟ್ ಪ್ರಾಬ್ಲಮ್. ಈಗ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ ಅಂತ. 5 and 10 ನೋಡ್ರಿ ಏನು ಬರುತ್ತೆ. 2 2s 4, 2 5s 10, ಮತ್ತು ಒಳ್ಳೆ 2 5s 10. ಈಗ 5 ತಗೋರಿ. 5 5s 25, 5 1s 5, 17 3s 51, 3 1s 3. ಫಿನಿಶ್ಡ್. ಕ್ಲಿಯರ್ ಡನ್. ಎಲ್ಲ ಕರೆಕ್ಟ್ ಆಯ್ತು. ಈಗ ನೆಕ್ಸ್ಟ್ 92. 2 46s 2 23s 23 1s. ಕ್ಲಿಯರ್ ಆಯ್ತಾ? ಇದು ಕರೆಕ್ಟ್. ಈಗ ಬರೆಯೋಣ ಪ್ರೈಮ್ ಫ್ಯಾಕ್ಟರ್ಸ್ ಬರೆಯೋಣ. 510 ಅಂತಂದ್ರೆ 2 5 17 3 ಅದ. ನೆಕ್ಸ್ಟ್ ಈ ಕಡೆ ನೋಡ್ರಿ 92ಗೆ ಏನೇನು ಬರುತ್ತೆ? 2 × 2 × 23. LCM ಮಾಡೋ ಟೈಮ್ ಬಂತು. ಈಗ LCM ಆಫ್ 510 92. ಓಕೆ, ನಮ್ಮ ಕೆಲಸ ಏನು? ಎಷ್ಟು ಥರ ನಂಬರ್ ಅದಾವಿಲ್ಲ ಹುಡುಕ್ರಿ. ಒಂದು 2 ಐತಿ, ಬಿಟ್ರ 5 ಐತಿ, ಬಿಟ್ರ 3 ಐತಿ, ಬಿಟ್ರ 17 ಐತಿ, ಬಿಟ್ರ 23 ಐತಿ. ಇಷ್ಟದ ನಮ್ಮ ತಲೆ. ಒಂದ್ಸಲ ಚೆಕ್ ಮಾಡ್ಕೊರಿ. 2 ಐತಿ, 5 ಐತಿ, 3 ಐತಿ, 17 ಐತಿ, 23 ಐತಿ. ನನಗೆ ಹೇಳ್ರಿ ನೀವೆಲ್ಲರೂ, ಈಗ ನನಗೆ ಹೇಳ್ರಿ, 2 ಜಾಸ್ತಿ ಸತಿ ಎಲ್ಲಿ ರಿಪೀಟ್ ಆಗತೈತಿ? ಇಲ್ಲಿ ಅಂತೂ ಒಂದೇ ಸತಿ ಐತಿ. ಇಲ್ಲಿ ಐತಿ ನೋಡಿ, 2 ಸತಿ ರಿಪೀಟ್ ಆಗತ್ತೆ 2. 510ದಾಗ ಒಂದೇ ಸತಿ ಐತಿ, ಹೌದಾ? 92 ಒಳಗೆ 2 ಎಷ್ಟು ಟೈಮ್ಸ್ ಐತಿ? 2 ಟೈಮ್ಸ್ ಐತಿ. ಹೆಂಗಂದ್ರೆ 2 ಜಾಸ್ತಿ ಟೈಮ್ಸ್ ಎಷ್ಟು ಸತ ರಿಪೀಟ್ ಆಗತ್ತೆ ಅಂದ್ರೆ 2 ಟೈಮ್ಸ್ ರಿಪೀಟ್ ಆಗತ್ತೆ. 2 ಬರೀರಿ. ಇದೆಲ್ಲ ನಂಬರ್ಗೆ ಇಂಟು ಹಾಕಿಬಿಡ್ರಿ. ಇದೊಂದು ಫಿಕ್ಸ್ ಇರತ್ತೈತಿ, 3 ಕೆಡಿಸ್ಕೊಬೇಡ್ರಿ. ಈಗ 5 ಬಗ್ಗೆ ವಿಚಾರ ಮಾಡೋಣ. 5 ಇರೋದು ಎಲ್ಲಿ ಐತಿ? 510ದಾಗ ಐತಿ, ಅದು ಒಂದೇ ಸತ ಐತಿ, ಮತ್ತೆ ಎಲ್ಲಿ ಇಲ್ಲ. ಸೊ 5:1. 3 ಅಷ್ಟೇ ಬರ್ ನೋಡ್ರಿ. 3 ಇರೋದು 510ದಾಗ ಐತಿ, ಇಲ್ಲಿ ಐತಿ, ಒಂದೇ ಸತಿ ಐತಿ. 1 ಹಾಕ್ರಿ. 17 ಸೇಮ್ ಹಂಗಲ್ಲ ನೋಡ್ರಿ. 510ದಾಗ 17 ಐತಿ, ಒಂದೇ ಸತಿ ಐತಿ. 23 ಎಲ್ಲಿ ಐತಿ? 92 ಒಳಗೆ ಐತಿ, ಬಟ್ ಒಂದೇ ಸತಿ ಐತಿ. ಸೊ ಎಲ್ಲ ಮಲ್ಟಿಪ್ಲೈ ಮಾಡೋಣ, ಆನ್ಸರ್ ಬರುತ್ತೆ. 2:2 4, ಆಮೇಲೆ 5:1 ಅಂದ್ರೆ 5, 3:1 3, 17:1 17, 23 ನೋಡ್ರಿ. 4 5s 20, 23s 60, 60 × 17 × 23 ಎಷ್ಟು ಬಂತು ನೋಡ್ರಿ? 17 6 ಎಷ್ಟು ಆಕೈತಿ? 102. 17 6 102. 10ಗೆ 10 ಹಾಕ್ರಿ, ಇಂಟು 23 ಮಾಡೋಣ ಅಂತ ಚೆಕ್ ಮಾಡೋಣ ಈಗ ಎಷ್ಟು ಬರುತ್ತೆ ಅಂತ. 1020 × 23 0s 0, 23 2s 46, 23 0s 0 + 4 4, 23 1s 23, 23,460 ಬರುತ್ತೆ LCM. 23,460 is the LCM of 510 and 92. ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಹಳೆ ಪ್ರಾಬ್ಲಮ್ದಾಗ ಹೇಳಬೇಕಾಗಿತ್ತು ಆ್ಯಕ್ಚುಲಿ, ಅದನ್ನು ಇಲ್ಲೇ ಒಂದೇ ಪ್ರಾಬ್ಲಮ್ದಾಗ. ಸೊ ಈಗ LCM ಮತ್ತು HCF ಎರಡು ಬಂತ. ಆ ರಿಸಲ್ಟ್ ಚೆಕ್ ಮಾಡೋಣ ನಾವೀಗ ಈ ಸದ್ದ ಮಾಡೋಣ. LCM ಆಫ್ A, B ಇಂಟು HCF ಆಫ್ A, B ಈಕ್ವಲ್ ಟು A ಇಂಟು B. LCM ಎಷ್ಟು ಬಂದೈತಿ? 182 ಬಂದೈತಿ. HCF ಎಷ್ಟು ಬಂದೈತಿ? 13 ಬಂದೈತಿ. A ವ್ಯಾಲ್ಯೂ ಎಷ್ಟೈತಿ? 26. B ವ್ಯಾಲ್ಯೂ ಎಷ್ಟೈತಿ? 91.
ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಅಂತ. ಇಲ್ಲಿ ಮಾಡ್ತೀನಿ ಕ್ಯಾಲ್ಕುಲೇಷನ್. 182 ಇಂಟು 13 ಎಷ್ಟು ಬರುತ್ತೆ? 13 2 ಝಾ 26, 13 8 ಝಾ 104 ಪ್ಲಸ್ 2 106, 13 1 ಝಾ 13 ಪ್ಲಸ್ 10 23, 2366 ಬರುತ್ತೆ ನೋಡಿ. 2366 ಈ ಕಡೆ ಚೆಕ್ ಮಾಡೋಣ. 26 ಇಂಟು 91, 26 ಇಂಟು 91, 2 9 ಝಾ 18, 6 1 ಝಾ 6, 9 6 ಝಾ 54, 1 2 ಝಾ 2, 6 6 8 ಪ್ಲಸ್ 5 13, 2366. ಸೊ 2366 ಬರುತ್ತೆ. ನೀವು ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ ಆರಾಮ್ಸೆ. ಸೊ ಸೇಮ್ ಬಂತ, ಹಂಗಂದ್ರೆ ಕರೆಕ್ಟ್ ಐತಿ. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಅದೇನು ರಿಸಲ್ಟ್ ಐತಲ್ಲ ಅದು ನಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋದು, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಅಂತೀವಿ. ಸೊ ಎಲ್ ಸಿ ಎಮ್ ಎಷ್ಟು ಬಂತಂದ್ರೆ 23,460 ಬಂತು. ಈ ಎಚ್ ಸಿ ಎಫ್ ಫೈಂಡ್ ಮಾಡೋಣ ಅಂತ. ಎಚ್ ಸಿ ಎಫ್ ನಾವೇನು ಮಾಡ್ತೀವಿ ಹೇಳ್ರಿ ನೋಡೋಣ. ಎಚ್ ಸಿ ಎಫ್ ಆಫ್ 510,92 ಮಾಡತ್ತೀವಿ. ಹೆಂಗೆ ಮಾಡ್ತೀರಿ ಎಚ್ ಸಿ ಎಫ್ ಅಂದ್ರೆ ನೋಡ್ರಿ, ಫಸ್ಟ್ ಚಂದ ಇಲ್ಲೊಂದು 2 ಐತಿ, ಅದಕ್ಕೊಂದು 2 ಇಲ್ಲೈತಿ, ಇವೆರಡು ಕಾಮನ್ ಅದಾವೆ. ಇಲ್ಲಿರೋ 5ಗೆ ಇಲ್ಲಿ ಯಾವುದೂ 5 ಇಲ್ಲ, ಇಲ್ಲಿರೋ 17ಗೆ ಇಲ್ಲಿ ಯಾವುದೂ 17 ಇಲ್ಲ, ಇಲ್ಲಿರೋ 3ಗೆ ಇಲ್ಲಿ ಯಾವುದೂ 3 ಇಲ್ಲ. ಕೆಲಸ ಮುಗಿತು ಅಲ್ಲಿಗೆ. ನಮ್ದು ಇರೋದು ಒಂದೇ ಒಂದು ಕಾಮನ್ ಫ್ಯಾಕ್ಟ್ರ್ 2. ಅದ್ರದ್ದು ಪವರ್ ಎಷ್ಟೈತಿ? 1 ಐತಿ. 2 raised to 1 ಆನ್ಸರ್ ಈಸ್ 2. ಎಚ್ ಸಿ ಎಫ್ 2. ಚೆಕ್ ಮಾಡೋಣ ಮತ್ತೆ ಒಳ್ಳೆ. ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ. ಎಲ್ ಸಿ ಎಮ್ ಎಷ್ಟು ಬಂದೈತಿ? 23,460 ಬಂದೈತಿ. ಎಚ್ ಸಿ ಎಫ್ ಎಷ್ಟು ಬಂದೈತಿ? 2 ಬಂದೈತಿ. ಎ ವ್ಯಾಲ್ಯೂ ಎಷ್ಟೈತಿ? 510 ಐತಿ, ರೈಟ್. ಬಿ ವ್ಯಾಲ್ಯೂ ಎಷ್ಟೈತಿ? 92 ಐತಿ. ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಅಂತ ಸದ್ದ. ಇದು ನೋಡ್ರಿ ಎಷ್ಟು ಸೇಮ್ ಅಂತ ಎರಡು. 469 20, 469 20. ನಿಮ್ಗೆ ಯಾವ ಮೆಥಡ್ ಬರುತ್ತೆ ಆ ಮೆಥಡ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ಕೊರಿ, ಸೇಮ್ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ 336 ಆ್ಯಂಡ್ 54 ಪ್ರೈಮ್ ಫ್ಯಾಕ್ಟರೇಷನ್ ಮಾಡೋಣ ಅಂತ. ಟೂ 16 ಝಾ 32, 2 8 ಝಾ 16, 2 8 ಝಾ 2 4 ಝಾ 2 4 ಝಾ 2 2 ಝಾ 2 2 ಝಾ 2 1 ಝಾ 3 7 ಝಾ 7 1 ಝಾ. ಈ ಕಡೆ 2 27 ಝಾ 3 9 ಝಾ 3 3 ಝಾ 3 1 ಝಾ. ಸೊ 336 ಏನಾತಂದ್ರೆ 2 4 ಟೈಮ್ಸ್ ಬಂದೈತಿ ನೋಡ್ರಿ. ಆಮೇಲೆ 3 1 ಟೈಮ್, 7 1 ಟೈಮ್, 54. ಅದ್ರದ್ದು ಏನಪ್ಪ ಅಂದ್ರೆ 2 ಇಂಟು 3 ಇಂಟು 3 ಇಂಟು 3 ಬಂದೈತಿ. ಹೊಸ ಚೆಕ್ ಮಾಡ್ಕೊಂಬಿಡ್ರಿ. 1 2 3 4 3 7. ಈ ಕಡೆ 2 ಇಂಟು 3 ಇಂಟು 3 ಇಂಟು 3. ಈಗ ಎಲ್ ಸಿ ಎಮ್ ಬೇಕು. ಎಲ್ ಸಿ ಎಮ್ ಬೇಕಂದ್ರೆ ಏನು ಮಾಡ್ತೀವಿ? ಫಸ್ಟಿಗೆ ಎಷ್ಟು ಥರ ನಂಬರ್ ಅದಾವೆ ಬರೀತೀವಿ. ಯಾವ್ಯಾವ್ದು ನೋಡ್ರಿ? 2 ಐತಿ, ಆಮೇಲೆ 3 ಐತಿ, ಆಮೇಲೆ 7 ಐತಿ. ಮತ್ತು ಯಾವುದು ಇಲ್ಲಿ ಬೇಕಾದ್ರೆ ನೋಡ್ರಿ ನೀವು ಇರುವ ಇಷ್ಟ ಅದಾವೆ, 3 ಥರ ಅದಾವೆ. 2 3 7. 2 ಎಷ್ಟು ಸತ ರಿಪೀಟ್ ಆಗ್ಯದ ಜಾಸ್ತಿ ನೋಡ್ರಿ. ಇಲ್ಲೇ ಒಂದೇ ಸತಿ ಐತಿ, ಬಟ್ ಇಲ್ಲಿ 1 2 3 4. ಅದಕ್ಕೆ ಏನು ಬರಿತೀವಿ? 2 raised to 4 ಬರಿತೀವಿ. ಇಂಟು ಅಂತ ಫಿಕ್ಸ್ ಇರತ್ತೈತಿ. 3 ಇಲ್ಲೇ 1 ಸತ ಐತಿ, ಇಲ್ಲೇ 3 ಸತ ಐತಿ. ಅದಕ್ಕಂದಲ್ಲಿ ಎಲ್ಲಿ ಜಾಸ್ತಿ ಇದೆ ಅದನ್ನ ಬರೀ. 7 ಒಂದೇ ಮತ್ತು ಇರೋದ ಇಲ್ಲಿ ಎಷ್ಟು ಐತಿ? ಅದು ಒಂದೇ ಸತಿ ಐತಿ. ಒಂದು ಸತ ಬರೆದ್ಬಿಟ್ರಿ ಮುಗೀತು. ಸೊ ಎಷ್ಟಾಯ್ತು ಎಲ್ ಸಿ ಎಮ್? 2 raised to 4 ಅಂದ್ರೆ 16 ಆಕೈತಿ. 2 ಇಂಟು 2 ಇಂಟು 2 ಇಂಟು 2 16 ಆಕೈತಿ. ಇದು 27 ಆಕೈತಿ ಇಂಟು 7 ಆಕೈತಿ. ಕ್ಯಾಲ್ಕುಲೇಷನ್ ಮಾಡೋಣ. 27 ಇಂಟು 16 ಮಾಡೋಣ ಫಸ್ಟಿಗೆ. ಓಕೆ, 16 7 ಝಾ 112, 16 2 ಝಾ 32 ಪ್ಲಸ್ 10 42 43 ಬಂತು. ಸೊ 432 ಕೈ ಏನು ಮಾಡೋಣ? ಇಂಟು 7 ಮಾಡೋಣ ಅಂತ. ಯಾಕಂದ್ರೆ ಇದು ಮಾಡಿದ್ವಿ 432 ಬಂದೈತಿ. 432 ಇಂಟು 7, 7 2 ಝಾ 14, 7 3 ಝಾ 21 ಪ್ಲಸ್ 22, 7 4 ಝಾ 28 ಪ್ಲಸ್ 2 30, 3024 ಬಂತು. ಎಲ್ ಸಿ ಎಮ್ ಎಷ್ಟು ಬಂತು ರೀ? ಎಲ್ ಸಿ ಎಮ್ ಈಕ್ವಲ್ ಟು 3024. ನೀವು ಬರಿಬೋದು ಹಿಂಗೆ. ಎಲ್ ಸಿ ಎಮ್ ಆಫ್ 336,54 ಅಂತ ಬರಿಬೋದು. ಓಕೆ, ಆಯ್ತಲ್ಲ. ಡನ್. ಎಚ್ ಸಿ ಎಫ್ ಮಾಡಿದ ಈಗ. ಎಚ್ ಸಿ ಎಫ್ ಆಫ್ 336,54 ಕಾಮನ್ ಹುಡ್ಕೊಂಬರ್ರಿ. ಕಾಮನ್ ಹುಡ್ಕೊಂಬಂತ. ಇಲ್ಲೊಂದು 2 ಐತಿ, ಇಲ್ಲೊಂದು 2 ಐತಿ. ಆಯಿತಾ? ನೆಕ್ಸ್ಟ್
ಇಲ್ಲೊಂದು 2 ಐತಿ ಬಟ್ ಇಲ್ಲೆಲ್ಲಿ 2 ಇಲ್ಲ. ಇಲ್ಲೊಂದು 2 ಐತಿ ಇಲ್ಲೆಲ್ಲಿ 2 ಇಲ್ಲ. ಇಲ್ಲೊಂದು 2 ಐತಿ ಇಲ್ಲೆಲ್ಲಿ ಹೊಸ 2 ಇಲ್ಲ. ಬಟ್ ಇಲ್ಲೊಂದು 3 ಐತಿ ಇಲ್ಲೊಂದು 3 ಐತಿ. ಮುಗೀತು. ಇಲ್ಲೊಂದು 7 ಐತಿ ಇಲ್ಲೆಲ್ಲಿ 7 ಇಲ್ಲ. ಇಷ್ಟ ಕಾನ್ಸೆಪ್ಟ್. ಸೊ 2 ಕಮನ್ ಅದಾವು 2 ಇಂಟು 3 ತೋರಿ 2 ಇಂಟು 3 ಎಚ್ ಸಿ ಎಫ್ ಇಸ್ 6. ಅದನ್ನು ಮಾಡೋದ ಎಲ್ ಸಿ ಎಮ್ ಆಫ್ ಎ ಕಾಮ ಬಿ ಇಂಟು ಎಚ್ ಸಿ ಎಫ್ ಆಫ್ ಎ ಕಾಮ ಬಿ ಈಕ್ವಲ್ ಟು ಎ ಇಂಟು ಬಿ. ಎಲ್ ಸಿ ಎಮ್ ಎಷ್ಟು ಬಂದೈತಿ 3024 ಬಂದೈತಿ. ಎಚ್ ಸಿ ಎಫ್ ಎಷ್ಟು ಬಂದೈತಿ 2 ಇಂಟು 3 6 ಬಂದೈತಿ. ಅವೆರಡು ನಂಬರ್ ಯಾವ್ಯಾವುದು 336 ಇಂಟು 54 ಅದು ಕ್ಯಾಲ್ಕುಲೇಷನ್ ಮಾಡೋಣ ಐಸದ್ದ ಮಾಡೋಣಂತ. 3024 ಇಂಟು 6 ಎಷ್ಟಾಗುತ್ತೆ 6 4 ಜಾ 24 6 2 12 ಪ್ಲಸ್ 2 14 6 ಇಂಟು 0 0 ಪ್ಲಸ್ 1 6 3 ಜಾ 18,144 ಬಂತು. ಈ ಕಡೆ ಚೆಕ್ ಮಾಡೋಣ. 336 ಇಂಟು 54 ಫಸ್ಟ್ಗೆ 4ಲೇ ಮಾಡೋಣ. 4 6 24 4 3 ನಡು 1 2 14 4 3 ನಡು 1 13. ನೆಕ್ಸ್ಟ್ 5 6 30 5 3 15 18 5 3 15 16 4 4 ಆಮೇಲೆ 8 3 11 8 18144 18144 ಎರಡು ಸೇಮ್ ಅಂತ ಹೆನ್ಸ್ ವೆರಿಫೈಡ್ ಅಂತ ಬರೀ ಎಕ್ಸಾಮ್ ಹೆಂಗೆ ಕೇಳಿದ್ರಂದ್ರೆ ಇದನ್ನೆಲ್ಲ ಮಾಡಿ ಹೆನ್ಸ್ ವೆರಿಫೈಡ್. ಓಕೆ ಹಿಂಗೆ ಬರೋ ತೋರಿಸೋದಪ್ಪ ಅವ್ರಿಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಐತೆ ನೋಡ್ರಪ್ಪ ನಾವು ಮಾಡಿದ್ದು ಕರೆಕ್ಟ್ ಐತೆ ಅಂದ್ರೆ ಹಂಗೆ ಅರ್ಥ.